ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಜಿಗ್ಜಾಗು ಹಾಗೆ ಸ್ಟಿಚಿಂಗು ಎರಡು ಒಂದೇ ಮಿಷಿನಿಗೆ ಬರುವಂಥ ಮಿಷಿನ್ನ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಿಗ್ಜಾಗು ಮತ್ತು ನಿಮಗೆ ಸ್ಟಿಚಿಂಗು ಮತ್ತು ನಿಮ್ಗೆ ಏನಾದರೂ ಒಂದು ವೇಳೆ ಬ್ಲೌಸ್ನ ಹೊಲ್ಕೊಂಡಿದ್ರೆ, ಸೊ ಅದಕ್ಕೇನಾದ್ರು ಡೆಕೋರೇಟ್ ಮಾಡೋಗಿದ್ರೆ, ಸೊ ಎಷ್ಟೋ ಜನ ಎಂಬ್ರಾಯ್ಡಿಂಗ್ ತುಂಬ ಜಾಸ್ತಿ ಲೈಕ್ ಮಾಡೋದು, ಸಣ್ಣ ಸಣ್ಣದಾಗಿ ಲೈಕ್ ಮಾಡ್ತಾರೆ. ಆ ಥರದವ್ರಿಗೆಲ್ಲ ಒಂದು ಬೆಸ್ಟ್ ಮಿಷಿನ್ನ ತೋರಿಸ್ತಾ ಇದ್ದೀನಿ ಇವತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಿಂಪಲಾಗಿ ನೀವು ಕಲರ್ನ ಥ್ರೆಡ್ನ ತೊಗೊಂಡು ಬಂದುಬಿಟ್ಟು ಕಲರ್ ಆಗಿ ನೀವು ಎಂಬ್ರಾಯ್ಡಿಂಗ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಜಿಗ್ಜಾಗು ಮಾಡ್ಕೊಳ್ಬೋದು, ಎಂಬ್ರಾಯ್ಡಿಂಗು ಮಾಡ್ಕೊಳ್ಬೋದು, ಸ್ಟಿಚಿಂಗು ಮಾಡುವಂತಹ 3 ಮಿಷಿನು ಕೂಡ ಇವತ್ತು 3 ನಿಮಗೆ ಒಂದೇ ಮಿಷಿನಲ್ಲಿ ಬರುವಂತಹ ಒಂದು ಮಿಷಿನ್ನ ತೋರಿಸ್ತಾ ಇದ್ದೀನಿ. ಸೊ ಉಷಾ ಜಾನಮಿ ಅಲ್ಲೂರು ಡಿಲೆಕ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಯಾರನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಒಬ್ಬರು ಕಸ್ಟಮರ್ ಬಂದಿದ್ದು, ಸೊ ಅಲ್ಲೂರು ಡಿಲೆಕ್ಸ್ ತೊಗೊಂಡು ಹೋಗೋಕ್ಕೆ. ಸೊ ಅವ್ರಿಗೆ ನಾವು ಡೆಮೋ ಕೊಡ್ತಾ ಇದ್ವಿ. ಸೊ ಓಪನ್ ಮಾಡಿದ್ದೆ, ಸೊ ಒಂದ್ಸಲ ವಿಡಿಯೋನೂ ಮಾಡಿದೆ, ಇನ್ನೂ ಓಪನ್ ಮಾಡಿಲ್ಲ. ಸೊ ಇವತ್ತು ಓಪನ್ ವಿತ್ ಜೊತೆಗೆ ಇಷ್ಟೆಲ್ಲ ಸ್ಟಿಚ್ ಬರುತ್ತೆ, ಏನೆಲ್ಲ ಫಂಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದ್ರ ಪ್ರೈಸು ಕೂಡ ಎಲ್ಲ ಹಾಗೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ನೋಡಿ. ಸೊ ಬನ್ನಿ ಶುರು. ದಾರ ಸುತ್ಕೊತಾ ಇರೋದಾ? ಅಲ್ಲಿ ದಾರ ಸುತ್ಕೋಬೋದು. ಎಲ್ಲ ಈಸಿ ಇರುತ್ತೆ. ಸೂಜಿ ಮೇಲೆ ಇರಬೇಕು, ಬಾಗಿನ ಕಸ ಹಾಕ್ಕೊಂಡು ಕಷ್ಟ ಬೀಳಂಗೆ ಏನಿಲ್ಲ. ಅಲ್ಲಿ ಯಾವ ಸ್ಟಿಚ್ ಬೇಕು ಅಲ್ಲಿ ABCD ಅಲ್ಲಿ ಕೊಟ್ಟಿರ್ತಾರೆ. ಎಗೆ ಆ ಸ್ಟಿಚ್ ಬರುತ್ತೆ, ಬಿಗೆ ಆ ಸ್ಟಿಚ್ ಬರುತ್ತೆ ಅಂತ ಹೇಳ್ಬಿಟ್ಟು ಇರೋದ್ರೆ ನಿಮಗೆ ಆ ಕಡೆ ಈ ಕಡೆ ಜಿಗ್ಜಾಗ್ ಬರುತ್ತೆ, ನೋಡ್ಕೋಬೇಕು. ನೋಡಿ ಜಿಗ್ಜಾಗ್ ಥರ ಅದು. ಅಲ್ವಾ? ಆಮೇಲೆ ಡಿ ಅಲ್ಲಿ ನೋಡ್ಕೊಳ್ಳಿ, ಡಿ ಯಾವ್ದಿರುತ್ತೆ ಅಂತ. ಹಿಂಗೆ ಅಲ್ಲ ಇಂತ ನೋಡಿ ಅಲ್ಲಿ ಬರ್ತದೆ. ಆಮೇಲೆ ಇದು ಬಂದು ನಮಗೆ ಸೈಡ್ಗೆ ಒಂಥರ ಡಿಸೈನ್ ಮಾಡೋದು. ಅಲ್ಲಿ ಇಕ್ಕೊಂಡ್ರೆ ಇಲ್ಲಿ ಅದೇ ಡಿಸೈನ್ ನೋಡಿ. ಒಂದು ಈ ಹೊಲಿಗೆ ಒಂದು, ಈ ಥರ ಹೊಲಿಗೆ ಒಂದು, ಇನ್ನೊಂದು ತೋರಿಸ್ತೀನಿ. ನೀವೇನೇ ಮಾಡೋದ್ರೆ ಏನೂ ಹಾಳಾಗಲ್ಲ. ಏನೋ ತಿರುಗಿಸ್ಬಿಟ್ಟಿದ್ದೀನಪ್ಪ, ರಿಪೇರಿ ಏನೂ ಇಲ್ಲ, ಏನು ತಿರುಗಿಸಿದ್ರು ಏನೂ ಆಗಲ್ಲ. ನೋಡ್ರಿ, ಈಗ ಎಫ್ ಇಡ್ತೀವಿ, ಎಫ್ ಇಟ್ಟರೆ ಈ ಹೊಲಿಗೆ ಆ ಹೊಲಿಗೆ ಬರುತ್ತೆ. ಆಮೇಲೆ ಜಿ ಈ ಥರ ಹೊಲಿಗೆ ಇದು ನಿಮಗೆ ಎಮ್ಮಿಂಗ್ ಬರುತ್ತೆ. ಎಮ್ಮಿಂಗ್ ಬರುತ್ತೆ. ಜಿ ಇದು ಇದರಲ್ಲಿ ಎಫ್ ಜಿ ಅಲ್ಲಿ ಎಮ್ಮಿಂಗ್ ಬರುತ್ತೆ. ಸಾರಿ ಸಾಲಕ್ಕೆ ಎಮ್ಮಿಂಗ್ ಬರುತ್ತಲ್ಲ, ಅದು ಬರುತ್ತೆ. ಆಮೇಲೆ ಇದು ತೋರಿಸ್ತೀನಿ ನೋಡಿ, ಈ ಡಿಸೈನು ಬರುತ್ತೆ. ಯಾವ ಡಿಸೈನು? ಈ ಡಿಸೈನ್ ಕೆಳಗಡೆ ಅಂದ್ರೆ ಅದು ಇದು ಬೇರೆ ಡಿಸೈನ್ ಆಯ್ತು, ಇದು ಕೆಳಗಡೆ ಡಿಸೈನು ಹಂಗೆ ಬರುತ್ತೆ. ಈಗ ಎಸ್ ಇಟ್ಕೋಬೇಕು. ಈಗ ಕೆಳಗಡೆ ಡಿಸೈನ್ ಬರಬೇಕು ಅಂದರೆ ಎಸ್ ಇಟ್ಕೋಬೇಕು. ಇಟ್ಕೊಂಡಾಗ ಈಗ ನಮ್ಗೆ ಆಗಬೇಕು ಏನಾಗಲ್ಲ, ಏನು ತಿರುಗಿಸಿದ್ರು ನೋಡ್ರಿ. ದಾರ ಹಾಕೋದು ಒಂದು ಈ ಥರ ಹಾಕೋಬೇಕು. ದಾರ ಇದರ ದಾರ ಏರ್ಸ್ಕೊಳ್ಳೋದು ಇರುತ್ತೆ ನೋಡ್ರಿ, ಇದಿರುತ್ತೆ. ಅದು ದಾರ ಏರಿಸ್ಕೊಳ್ಳೋದು ಈಸಿಯಾಗಿ ಏರಿಸ್ಕೊಂಡ್ಬಿಡ್ಬೋದು.
ಅಂದ್ರೆ ಕಣ್ ಕಾಣಿಸಲ್ಲ ರಾತ್ರಿ ಅಂತವ್ರು ಮಾಡ್ಕೊಬಿಡ್ಬೋದು. ಇರುತ್ತೆ ದಾರ ಎರ್ಸೋದು ಇರುತ್ತೆ. ಅದು ಹೆಂಗ್ ಗೊತ್ತಾ, ಈಗ ಫುಲ್ ಮೇಲೆ ಇರಬೇಕು. ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಸೂಜಿ ಬಂದಿರುತ್ತೆ. ಇಲ್ಲಿ ಹಿಂಗೆ ದಾರ ಬಿಟ್ಟರೆ ಹಿಂಗೆ ಬಿಟ್ಟರೆ ಅದು ಎಳ್ಕೊಳುತ್ತೆ. ಅದಾದ್ಮೇಲೆ ತಿರ್ಗಾ ಬೀಗ ಇಕ್ಕೊಳ್ರಿ. ಬೇಕಾದ್ರೆ ಬೀಗ ಇಕ್ಕೊಂಡ್ರೆ ಒಂದು ಸೈಡ್ ಮೂರು ಹೊಲಿಗೆ ಬರುತ್ತೆ. ಆಮೇಲೆ ಸೀಗೆ ಇಕ್ಕೊಳ್ರಿ. ಸೀಗೆ ಇಟ್ಕೊಂಡ್ರೆ ಅದು ಮೂರು ಸಲ ಹೊಲಿಗೆ ಬರುತ್ತೆ. ನಂತರ ಹತ್ತತ್ರ ಮೂರು ಹೊಲಿಗೆ. ಕಲರ್ ಯಾವ ಕಲರ್ ಬೇಕು ಹಾಕೋಬಹುದು. ಈ ತರ ಬ್ಲೌಸ್ಗೆ ಎಂಬ್ರಾಯ್ಡಿಂಗ್ ಹಾಕೋಬಿಡ್ಬೋದು ಹಂಗೆ. ಆಮೇಲೆ ಡಿ ಇಟ್ಕೊಳ್ರಿ. ಡಿ ಇಟ್ಕೊಂಡ್ರೆ ನೋಡ್ರಿ ಹತ್ತತ್ರ ಮನೆ ಬರುತ್ತೆ. ಹತ್ತತ್ರ ಈಗ ಇಟ್ಕೊಂಡ್ರೆ ಏನ್ ಡಿಸೈನ್ ಇರುತ್ತೆ ಆ ಥರ ಬರುತ್ತೆ. ನಮ್ಗೆ ಈಗ ಎಫ್ಗೆ ಆ ಥರ ಇದು ಬರುತ್ತೆ. ಈಗ ನಿಮ್ಮ ಮಾಮೂಲಿ ಆ ಥರ ಬ್ಲೌಸ್ ಇರ್ತೀರಾ, ಹೊಲ್ಕೊಂಡಿರ್ತೀರಾ, ಸೈಡಲ್ಲಿ ಈ ಥರ ಡಿಸೈನ್ಗಳು ಹಾಕೊಳ್ಳಿ. ಕಲರಲ್ಲಿ ಹಾಕೋಬೋದು. ನೀವು ನಮಾನ್ ಥ್ರೆಡ್ಡೆಲ್ಲ ಯೂಸ್ ಮಾಡ್ಬೋದು, ರಾಜ್ ಥ್ರೆಡ್ ಯೂಸ್ ಮಾಡ್ಬೋದು. ಈ ಥರ ಕುಷ್ದಾರನೇ ಬರ್ತವೆ, ಕಲರ್ ಹಾಕೋಬೋದು ನೀವು. ತಿರ್ಗಾ ಮಾಮೂಲಿ ಬೇಕು ಅಂತಂದ್ರೆ ಉಲ್ಟಾ ತಿರ್ಗಿಸ್ಕೊಳ್ರಿ. 2ನೇ ನಂಬರ್ಗೆ ಇಟ್ಕೊಳ್ಳಿ. ಮಾಮೂಲಿ ಹೊಲಿಗೆ ಬಂದ್ಬಿಡ್ತು. ನಮ್ಗೆ ಯಾವುದು ಬೇಡ ಮಾಮೂಲಿ ಹೊಲಿಗೆ ಅಂದರೆ ಇದು. ಹೊಲಿತಾ ಬಂದು ತಿರುಗಿಸೋದ್ವಿ ಏನೋ ಆಗೋಯ್ತು, ನಂಗೆ ಏನು ಆಗಲ್ಲ. ಫ್ಯಾನ್ ಸುತ್ತಿದ್ದಂಗೆ ಏನು ಬೇಕಾದ್ರೂ ತಿರುಗಿಸ್ತಾರೆ. ಏನೂ ಆಗಲ್ಲ. ಹೊಲಿತಾ ಇವಾಗ ಏನೋ ತಿರುಗಿಸ್ಬಿಟ್ರೆ ಏನೇನು ಆಗಲ್ಲ. ಬರೀ ಒಲೆಯೋದಷ್ಟೇ ಇರುತ್ತೆ ನೋಡ್ರಿ. ಇದು ಜಿಗ್ಜಾಗ್, ಇದು ಮಾಮೂಲಿ ಸ್ಟಿಚ್ ಜಿಗ್ಜಾಗ್. ಹಿಂಗಿಂದ ಪ್ರೆಸ್ ಮಾಡಿದ್ರೆ ಕೆಳಗೆ ಬಿದ್ದೋಗುತ್ತೆ. ಕೆಳಗೆ ಬಿದ್ದೋಗುತ್ತೆ ಅದು. ಆಮೇಲೆ ತಕ್ಕೊಳೋದು ಅಷ್ಟೇ. ಅಷ್ಟೇನಾ? ಸ್ಕೂಲ್ ತಗೊಂಡು ಬಿಚ್ಚಬೇಕು. ಥ್ರೆಡ್ ಹೋಯ್ತು ಅವೆಲ್ಲ ಏನೂ ಇಲ್ಲ. ಆಮೇಲೆ ಇದನ್ನ ಹಾಕ್ಬೇಕಾದ್ರೂ ಅಷ್ಟೇ. ಇದು ಲಾಕ್ ಇರುತ್ತೆ, ಇಲ್ಲಿ ಗ್ಯಾಪ್ ಇರುತ್ತೆ. ಬರೀ ಇಲ್ಲಿ ಇಡೋದು, ಟೆನ್ಷನ್ ನಿಲ್ಸೋದು ಅಷ್ಟೇ. ಜಿಗ್ಜಾಗ್ದು ಲಾಕ್ ಆಗ್ಬಿಡುತ್ತೆ ನೋಡ್ರಿ. ಇನ್ನೊಂದ್ಸಲ ನೋಡ್ಕೊಳ್ರಿ. ಹಿಂದೆಗಡೆ ಪ್ರೆಸ್ ಮಾಡಿದ್ರೆ ಕೆಳಗೆ ಬಿದ್ದೋಗುತ್ತೆ. ತೆಗೆದು ಲಾಕ್ ಇರುತ್ತೆ, ಲಾಕ್ ಲೆವೆಲ್ಗೆ ಇಟ್ಟು ಮತ್ತೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗ್ಬಿಡುತ್ತೆ. ಟೆನ್ಷನ್ನು ಜಿಗ್ಜಾಗ್ದು ಯಾವ್ದು ಬೇಕೋ ಆವಾಗ ಇದು ಮಾಡ್ಕೋಬೋದು. ಯಾವುದೇ ರೀತಿ ನಿಮ್ಗೆ ಏನೂ ಪ್ರಾಬ್ಲಮ್ ಬರಲ್ಲ. ಥ್ರೆಡ್ ಹೋಯ್ತು, ಇದಾಯ್ತು ಅನ್ನೋದು ಏನಿಲ್ಲ. ಬರೋ ಇರೋದು ಹಾಕೊಳ್ಳೋದು ಅಷ್ಟೇ. ಮುಂದೆ ಬಟ್ಟೆ ಬಿಟ್ಕೊಂಡು ಟೆನ್ಷನ್ ನಿಲ್ಸೋದು, ಜಿಗ್ಜಾಗ್ ಮಾಡೋದು. ಜಿಗ್ಜಾಕಿಗೆ ನೋಡ್ರಿ ಇಲ್ಲಿ ಡಿ ಇಟ್ಕೊಳ್ರಿ. ಸಿ ಜಿಗ್ಜಾಕಿಗೆ ಸಿ ಇಟ್ಕೊಳ್ಳಿ. ಸಿ ಇಟ್ಕೊಂಡು ಬರೀ ಬಟ್ಟೆ ಹಿಂಗೆ ಕೊಡೋದಷ್ಟೇ. ಈ ಥರ ಸಣ್ಣ ಜಿಗ್ಜಾಕು ಉಷಾದಲ್ಲಿ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಬರಲ್ಲ. ಅಷ್ಟು ಕ್ವಾಲಿಟಿ ಬ್ರ್ಯಾಂಡ್. ಸಣ್ಣ ಅಂಚೆ ಕಡ್ಡಿ ಬಂದಂಗೆ ಬರುತ್ತೆ. ಅಲ್ವಾ. ಸೊ ನಿಮಗೆ ಮಿಷಿನ್ ಅಂದರೆ ನಿಜವಾಗ್ಲೂ ಮನೆ ಯೂಸ್ಗೆ ಪರ್ಪಸ್ಗೆ ಸೊ ತುಂಬ ಚೆನ್ನಾಗಿದೆ. ಆರಾಮಾಗಿ ನೀವು ಓಮ್ ಪರ್ಪಸ್ಗೆ ಇದು ಬೆಸ್ಟು. ಬೇಕಾದ್ರೆ ನೀವು ಯಾರಾದರೂ ಸಣ್ಣ ಪುಟ್ಟ ಜಿಗ್ಜಾಗ್ ಬರೋರಿದ್ರೆ ಆರಾಮಾಗಿ ನೀವು ಏನಾದರೂ ಬ್ಲೌಸು ಹೊಲಿಗೆ ಹೋಗಿದ್ರೆ ಮತ್ತು ಡ್ರೆಸ್ನ ಸ್ಟಿಚ್ ಮಾಡಿಕೊಡ್ತೀನಿ, ತೋಳು ಹಾಕ್ಕೊಡ್ತೀನಿ, ಸೊ ಸಿಂಪಲ್ಲಾಗಿ ಮಾಡಿಕೊಡ್ತೀನಿ ಅಂತಂದರೆ ಬೆಸ್ಟ್ ಇದು ಮಿಷಿನ್. ಓಮ್ ಪರ್ಪಸ್ಗಂತೂ ಸಖತ್ತಾಗಿದೆ. ಸೊ ತುಂಬ ಚೆನ್ನಾಗಿದೆ. ಜಿಗ್ಜಾಗು ಬರುತ್ತೆ, ಸ್ಟಿಚಿಂಗು ಬರುತ್ತೆ. ನೀವು ಬೇಕಾದ್ರೆ ಎಂಬ್ರಾಯ್ಡಿಂಗು ಮಾಡ್ಕೊಳ್ಬೋದು. ನೀವೇ ಹೊಲ್ಕೊಂಡು ಸಿಂಪಲ್ಲಾಗಿ ಎಂಬ್ರಾಯ್ಡಿಂಗ್ನ ಮಾಡ್ಕೊಳ್ಬೋದು. ಸೊ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಮಿಸ್ ಮಾಡದೆ ತೊಗೊಳ್ಳಿ. ಸೊ ನಿಮಗೆ
16,000 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗು ಆಲ್ ಓವರ್ ಕರ್ನಾಟಕ. 16,000 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ ನಿಮಗೆ. ಸೊ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಒಳ್ಳೆ ಒಂದು ಮಿಷಿನ್ನ. ತುಂಬ ಜನ ಒಂದು ಸ್ಟಿಚಿಂಗ್ ಮಿಷಿನ್ ಬೇಕು ನಮಗೆ, ಎರಡೂ ಒಂದರಲ್ಲೇ ಆಗಬೇಕು ಅಂತ ಅನ್ನೋರು. ಸೊ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಈಸಿಯಾಗಿ. ನೀವೇನೋ ಒಂದು ವೇಳೆ ಊರಿಗೆ ಹೋಗ್ತೀನಿ ಅಂದ್ರೆ ಅಲ್ಲೂ ಕೂಡ ತೊಗೊಂಡೋಗಿ ಅಲ್ಲೂ ಕೂಡ ಕೆಲಸ ಮಾಡ್ಬೋದು. ನಿಮ್ಮ ಮನೆಗೆ ತೊಗೊಂಡು ಬಂದು ಅಲ್ಲೂ ಕೂಡ ಕೆಲಸ ಮಾಡ್ಕೊಳ್ಬೋದು. ಸೊ 2-in-1 ಆಪ್ಷನ್ ಇದೆ ಇದರಲ್ಲಿ. ಸೊ ಇದಕ್ಕೆ ಸ್ಟ್ಯಾಂಡಲ್ಲಿ ಏನು ಬರಲ್ಲ, ಮೋಟರ್ ಲೆಗ್ ಕೊಟ್ಟಿರ್ತಾರೆ. ನೀವು ಮೋಟರಲ್ಲಿ ತುಳ್ಕೊಂಡು ನೀವು ಅಲ್ಲೇ ಕೂತ್ಕೊಂಡು ಎಲ್ಲಿ ಬೇಕಾದರೂ ಫ್ರೀಯಾಗಿ ಕೂತ್ಕೊಂಡು ನೀವು ಕೆಲಸನ ಮಾಡ್ಕೊಳ್ಬೋದು. ಸೊ ಬೇಗ ನಿಮಗೆ ಖಂಡಿತವಾಗ್ಲೂ ಮನೆಯಲ್ಲಿ ಇರುವಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಬೆಸ್ಟು 3 ಕೂಡ ನಿಮಗೆ ಒಂದೇ ಮಿಷಿನ್ ಸಿಗ್ತಾ ಇರೋವಂಥದ್ದು. ಸೊ ಮಿಸ್ ಮಾಡ್ಕೊಳ್ಬೇಡಿ. ಸೊ 16,000 ರೂಪಾಯಿಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಮಿಸ್ ಮಾಡಿದ್ರೆ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬೈ.